ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಬರ್ತಿರುವಂಥ ತೊಂದರೆಗಳು, ಕಷ್ಟಗಳು, ಸಮಸ್ಯೆಗಳು ಎಲ್ಲ ರೀತಿ ಪರಿಹಾರ ಮಾಡ್ಕೊಂಡಿದ್ದೀವಿ. ಆದರೂ ಕೂಡ ನಮ್ಮ ಸಮಸ್ಯೆ ಹಾಗೇ ಉಳಿದಿದೆ, ಅದರಿಂದ ಹೊರಗಡೆ ಬರೋಕ್ಕಾಗ್ತಿಲ್ಲ ಅಂತಂದರೆ ಖಂಡಿತ ಚಿಂತೆ ಮಾಡಬೇಡಿ, ಆತಂಕಕ್ಕೆ ಒಳಗಾಗಬೇಡಿ. ನೀವು ಮಾಡಬೇಕಾಗಿರೋದು ಒಂದೇ ಒಂದು ಕೆಲಸ, ಅಕ್ಷಯ ವೃಕ್ಷವನ್ನು ನೀವು ಬರ್ಮಾಡ್ಕೊಳ್ಬೋದು. ಸ್ಕ್ರೀನ್ ಮೇಲೆ ಕೂಡ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ, ಈಗಲೇ ಕಾಲ್ ಮಾಡಿ ಇದ್ರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಇನ್ನು ಕೆಲವೇ ದಿನಗಳಿರುವಂಥದ್ದು ಅಕ್ಷಯ ತೃತೀಯ ಕೂಡ ಹತ್ರ ಬರ್ತಾ ಇದೆ. ಆ ದಿನ ವಿಶೇಷವಾಗಿರುವಂಥ ಒಂದು ವಿಡಿಯೋನಲ್ಲಿ ನಿಮಗೆ ಮನಿನ ಹೇಗೆ ಅಟ್ರಾಕ್ಟ್ ಮಾಡಬೇಕು ಅಕ್ಷಯ ವೃಕ್ಷದ ಮುಖಾಂತರ ಅಂತ ನಿಮಗೆ ಗುರುಗಳು ತಿಳಿಸ್ಕೊಡ್ತಾರೆ. ಸೊ ಅಕ್ಷಯ ವೃಕ್ಷ ನಿಮ್ಮ ಕೈ ಬಂದು ಸೇರ್ತು ಅಂತಂದರೆ ಆ ದಿನ ನೀವು ಕೂಡ ಅದನ್ನು ಮನೆಯಲ್ಲೇ ಮಾಡಬಹುದು. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಈ ವಾರಗಳಲ್ಲಿ ಒಂದೊಂದು ದಿನ ಕೂಡ ಒಂದೊಂದು ದೇವರ ಆರಾಧನೆ ಮಾಡಬೇಕು. ಸೋಮವಾರ ಶಿವ ಅಂತಾರೆ, ಮಂಗಳವಾರ ಸುಬ್ರಹ್ಮಣ್ಯ, ಬುಧವಾರ ಗಣೇಶ ಆಗಿರ್ಬೋದು, ಗುರುವಾರ ಸಾಯಿಬಾಬಾ, ಇನ್ನು ಇವತ್ತು ಶುಕ್ರವಾರ ಆಗಿರೋದನ್ನ ಲಕ್ಷ್ಮೀ ಆರಾಧನೆ ಅಂತ. ಬಟ್ ನಾವು ಎಲ್ಲ ದಿನ ಎಲ್ಲ ದೇವಸ್ಥಾನಕ್ಕೆಲ್ಲ ಹೋಗೋಕ್ಕಾಗೋದಿಲ್ಲ. ಆ ರೀತಿ ನಾವು ಕಂಪ್ಲೀಟಾಗಿ ಏನೋ ಒಂದು ರಥ ಥರ ನಾವು ಆಚರಣೆ ಮಾಡೋದಕ್ಕಾಗೋದಿಲ್ಲ ಅಂತಂದರೆ ಮನೆಯಲ್ಲೇ ಸಿಂಪಲ್ ಆಗಿ ನಾವು ಯಾವ ರೀತಿ ಒಂದು ದೇವರ ಒಂದು ಪೂಜೆಯನ್ನು ಮಾಡಬೇಕಾಗತ್ತೆ. ಯಾಕಂದರೆ ಪ್ರತಿನಿತ್ಯ ಮಾಡುವಂಥದ್ದು ಇದ್ದೇ ಇರುತ್ತೆ. ಆದರೆ ಆ ವಾರ ಆ ದೇವತೆಗೆ ಮಾಡಬೇಕು ಅಂತಂದರೆ ನಾವು ಏನು ಮಾಡಬೇಕಾಗತ್ತೆ ಗುರು? ಈ ಮನೇಲಿ ಹೇಗೆ ಮಾಡ್ಕೊಳ್ಬಹುದು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ವಾರಗಳೇ ಹೇಳ್ತಾ ಇದೆ ಅಲ್ಲಿ ಅವರವರ ದಿನಗಳನ್ನು. ಇನ್ನು ಭಾನುವಾರ ಅಂತ ತೆಗೆದುಕೊಂಡ್ರೆ ಆ ಭಾನುವಾರದ ಗ್ರಹ ದೇವತೆ ಸೂರ್ಯ. ಆ ಭಾನುವಾರಕ್ಕೆ ಅಧಿದೇವತೆ ಬಂದು ಶಿವ. ಅಲ್ಲಿಗೆ ನಾವು ಸೂರ್ಯನನ್ನು ಕುರಿತು ಶಿವನನ್ನು ಕುರಿತು ಪ್ರಾರ್ಥನೆ ಮಾಡುವ ಅಂತ ಹೇಳುತ್ತೆ ಭಾನುವಾರಕ್ಕೆ. ಹಾಗೆಯೇ ಇನ್ನು ಸೋಮವಾರಕ್ಕೆ ತೆಗೆದುಕೊಂಡ್ರೆ ಸೋಮವಾರದ ಗ್ರಹ ದೇವತೆ ಚಂದ್ರ, ಅಧಿದೇವತೆ ಬಂದು ಗೌರಿ. ಆವತ್ತಿನ ಗೌರಿಯನ್ನು ಪೂಜೆ ಮಾಡುವಂಥದ್ದು ಇರುತ್ತೆ. ಮಂಗಳವಾರ ಮಾತ್ರವೇ ಅಲ್ಲ. ಇನ್ನು ಮಂಗಳವಾರ ಅಂತ ಬಂದರೆ ಗ್ರಹ ದೇವತೆ ಬಂದು ಕುಜ, ಅಧಿದೇವತೆ ಬಂದು ಸುಬ್ರಹ್ಮಣ್ಯ ಸ್ವಾಮಿ. ಈಗ ನಾವು ಆರಾಧನೆ ಮಾಡತಕ್ಕಂಥ ವಿಧಾನ, ನೀವು ಮೆಡಿಟೇಷನ್ ಮಾಡಿದರೆ ಸಾಕು ಆ ಗ್ರಹಗಳು ಆ ಅಧಿದೇವತೆಗೆ ನೆನಪು ಬಂದುಬಿಡಬೇಕು. ಅಥವಾ ಆ ಅಧಿದೇವತೆಗಳ ಮಂತ್ರಗಳು, ಈ ಗ್ರಹ ದೇವತೆಗಳ ಮಂತ್ರವನ್ನು ಕೂಡ ನೀವು ಪಾರಾಯಣ ಜೋರಾಗಿ ಮಾಡೋದು ಕೂಡ ಪ್ರಾರ್ಥನೆ ಆಗತ್ತೆ. ಇನ್ನು ಬುಧವಾರಕ್ಕೆ ಗ್ರಹ ದೇವತೆ ಬುಧ ಆಗಿರುತ್ತಾನೆ. ಅದರ ಅಧಿಷ್ಠಾನ ದೇವತೆ ಬಂದು ಮಹಾವಿಷ್ಣು. ಹಾಗೆಯೇ ಗುರುವಾರಕ್ಕೆ ಗ್ರಹ ದೇವತೆ ಬಂದು ಬೃಹಸ್ಪತಿ. ಇನ್ನು ಅಧಿಷ್ಠಾನ ದೇವತೆ ಬಂದು ಬ್ರಹ್ಮ. ನೋಡಿ, ಬ್ರಹ್ಮನನ್ನು ಯಾವ ತಿಳ್ಕೊಳ್ತಾರೋ ಗೊತ್ತಿಲ್ಲ, ಅವನ ಸ್ಮರಣೆ ಮಾಡಲೇಬೇಕು ಆ ದಿನ, ಚಿತ್ರಮುಖ ಬ್ರಹ್ಮನನ್ನು. ಇನ್ನು ಶುಕ್ರವಾರಕ್ಕೆ ಗ್ರಹ ದೇವತೆ ಅಂತ ಬಂದರೆ ಶುಕ್ರ ಆಗ್ತಾನೆ. ಇನ್ನು ಅಧಿಷ್ಠಾನ ದೇವತೆ, ಅಧಿದೇವತೆ ಅಂತ ಕರೆದರೆ ಇಂದ್ರ ಮತ್ತು ಮಹಾಲಕ್ಷ್ಮಿ ಆಗಿರುತ್ತಾರೆ. ಅವರನ್ನು ನೀವು ಆರಾಧನೆ ಮಾಡುವಂಥದ್ದು ಉತ್ತಮವಾಗಿರುತ್ತೆ. ಈಗ ನಾವು ಒಂದು ಮಾಡಿಲ್ಲ ಅಂದರೆ ನಮಗೆ ಫಲ ಅಷ್ಟಾಗಿ ಸಿಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಇವು ಚೆನ್ನಾಗಿ ನೀವು ಮೊದಲೇ ಗೊತ್ತಿರಬೇಕು. ಇವು ಯಾರಿಗೆ ಗೊತ್ತಿಲ್ಲ ಅಂದರೆ ಅವರು ಇಲ್ಲಿಂದ ಆಚೆಗೆ ಅದನ್ನು ಮಾಡಿಕೊಳ್ತಕ್ಕಂಥದ್ದು. ಇನ್ನು ಶನಿವಾರಕ್ಕೆ ಗ್ರಹ ದೇವತೆ ಶನಿ ಆಗಿರುತ್ತಾನೆ, ಅಧಿದೇವತೆ ಯಮ ಆಗಿರುತ್ತಾನೆ, ಶನಿ ಸಹೋದರ. ಹಾಗಾಗಿ ಈ ಗ್ರಹ ದೇವರುಗಳು ಪ್ಲಸ್ ಅಧಿದೇವತೆಗಳನ್ನು ಕೂಡ ಪೂಜಿಸೋದು ಆ ದಿನದ ಶುದ್ಧಿ ಲೆಕ್ಕ ಚುಪ್ತಾ ಇಟ್ಟು ಒಟ್ಟಾರೆಯಾಗಿ ನಮಗೆ ಈ ವಾರದಲ್ಲಿ ಅನುಗ್ರಹವನ್ನು ಮಾಡಿದೆಯೇ ಭಗವಂತ. ಇನ್ನು ಮುಂದಿನ ವಾರದಲ್ಲಿ ಮತ್ತೆ ನಿಮ್ಮನ್ನು ಹಾಗೆಯೇ ಪೂಜಿಸ್ತೇನೆ. ನನ್ನ ಮತ್ತು ಕೆಲವೊಂದು ಬೇಡಿಕೆಗಳಿದ್ದಾವೆ, ನನ್ನೊಂದು ಕೆಲವು ಹರಕೆಗಳಿದ್ದಾವೆ ಅಂತಕ್ಕ ನಿಮ್ಮ ಪ್ರೇಯರೇ ಭಗವಂತನನ್ನು ಮುಟ್ಟಿಸುವಂಥದ್ದು, ಭಗವಂತನ ಪಾದಾರವಿಂದವನ್ನು ಮುಟ್ಟುವಂಥದ್ದು. ಈಗ ನಿಮ್ಮ ಈ ರೀತಿ ಪ್ರೇಯರ್ ಮಾಡಿದಾಗ ಅವನ ಸಾಕ್ಷಾತ್ಕಾರವಾಗುತ್ತೆ. ಖಂಡಿತ ಗುರುಗಳೇ, 7 ದಿನಗಳಿಗೂ ಕೂಡ ಗ್ರಹ ದೇವತೆ ಯಾವುದಿರುತ್ತೆ, ಜೊತೆಗೆ ಅಧಿದೇವತೆ ಯಾವುದಿರುತ್ತೆ, ಇವೆರಡನ್ನೂ ನಾವು ಪೂಜೆ ಮಾಡೋದ್ರಿಂದ ಪೂರ್ಣವಾಗಿರುವಂಥ ಫಲ ನಮಗೆ ಅನುಗ್ರಹ ಆಗುತ್ತೆ ಅಂತ ತಿಳಿಸ್ಕೊಟ್ರಿ. ಈ ಒಂದು ವಿಡಿಯೋ ನಾನು ಸೇವ್ ಮಾಡಿ ಇಟ್ಕೊಂಡ್ರೆ ಯಾವ ದಿನ ಯಾವುದು ಅಂತ ನಾವು ನೆನಪು ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಅಂತ ಹೇಳ್ಬೋದು. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಗುರುಗಳೇನೋ ನಮಗೆ 7 ದಿನಗಳಲ್ಲಿ ಯಾವ್ಯಾವ ದಿನ ನಾವು ಯಾವ್ಯಾವ ಗ್ರಹ ದೇವತೆ ಆಗಿರ್ಬೋದು, ಜೊತೆಗೆ ಆದಿದೇವತೆಯನ್ನು ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ಈ ವಿಡಿಯೋನ ನೀವು ಸೇವ್ ಮಾಡಿ ಇಟ್ಕೊಳ್ಳೋದ್ರಿಂದ ಯಾವ ದಿನ ನಿಮಗೆ ಡೌಟ್ ಇತ್ತು ಅಂತಂದರೆ ಒಂದ್ಸಲ ನೀವು ಕನ್ಫರ್ಮ್ ಮಾಡಿಕೊಂಡು ಖಂಡಿತವಾಗ್ಲೂ ಪೂಜೆಯನ್ನು ಮಾಡಬಹುದು, ದೇವರ ಅನುಗ್ರಹವನ್ನು ಪಡ್ಕೊಳ್ಬೋದು ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.